हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिम्। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिडार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुप्रियाः तान् नमस्ये गुरुर्मम। हरिः ओं श्रीशापाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ 180 ಗದ್ಯಗಳು. ನಾವು 82ರಿಂದ 92 ಗದ್ಯವನ್ನು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು. ಈ 10 ಜನ ವರದರು ಜೀವರ ಪ್ರಕರಣವನ್ನು ತಿಳಿಸುತ್ತಿದ್ದಾರೆ. ಶ್ರೀ ಪುರಂದರದಾಸರು ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಪರಸ್ಪರ ನೀಚೋಚ್ಚ ಭಾವದಿಂದ ಇದ್ದಾರೆ. ಆದ್ದರಿಂದ ತಾರತಮ್ಯ ಜ್ಞಾನ ಎಂಬುದು ಅತ್ಯವಶ್ಯಕವಾಗಿ ತಿಳಿಯಲೇಬೇಕು. ಜೀವರಲ್ಲಿ ತಾರತಮ್ಯವಿದೆ, ನೀಚೋಚ್ಚ ಭಾವ ಇದೆ. ಆದರೆ ಭಗವಂತನಲ್ಲಿ ಹೇಗೆ ತಿಳಿಯುವುದು ಅಂದರೆ, ಭಗವಂತ ಜೀವನಲ್ಲ, ವಿಶಿಷ್ಟ ಗುಣವಾದ ಚೇತನ. ಆ ಭಗವಂತನ ವಿಶಿಷ್ಟತೆಯನ್ನು ತಿಳಿಯುವುದೇ ನಮ್ಮ ತಾರತಮ್ಯ. ನಾವು ಹಿಂದೆ ತಿಳಿದು ಭಗವಂತ ಭಾವಾಭಾವನೆ ಅಂತ ನಮ್ಮನ್ನು ರಕ್ಷಿಸುತ್ತಿದ್ದಾರೆ ಅನಾದಿ ಅನಂತ ಕಾಲಕ್ಕೂ. ಈ ಜ್ಞಾನ ನಮಗೆ ಹೇಗೆ ಬರುವುದು ಎಂಬುದನ್ನು ಮುಂದೆ ಚಿಂತಿಸುತ್ತಿದ್ದಾರೆ. ಬುದ್ಧಿ ನಿರ್ಣೀತ ತತ್ವಾನಂ ವಿಷ್ಣು ಸರ್ವೋತ್ತಮತ್ವಂ ಪರತ್ವಮೇವ. ಪ್ರತಿಯೊಬ್ಬ ಜೀವರಿಗೂ ಬುದ್ಧಿ ತತ್ವ ಎಂಬತಕ್ಕಂಥದ್ದು ಇದೆ. ಹಿಂದೆ ಚಿಂತಿಸಿದವು 25 ತತ್ವ. ಅಲ್ಲಿ ಒಂದು ಬುದ್ಧಿ ತತ್ವ ಎಂಬುದಿದೆ. ಆ ಬುದ್ಧಿ ತತ್ವದಿಂದ ನಾವು ಏನು ಮಾಡಬೇಕು? ಭಗವಂತನ ನಿತ್ಯತ್ವವನ್ನು ನಾವು ಸ್ಥಾಪಿಸಿಕೊಳ್ಳಬೇಕು. ಬುದ್ಧಿಯ ಮುಖ್ಯ ಕೆಲಸ ಏನು? ಹಿತಾಮತ ಹಿತ ವ್ಯಾಪಾರ ಅಂದರೆ ಪರೀಕ್ಷೆ ಮಾಡತಕ್ಕಂಥದ್ದು. ಇದು ಸರಿ ಇದೆಯೋ ಸರಿ ಇಲ್ಲವೋ, ಇದು ಹಿತವೋ ಅಹಿತವೋ, ಪ್ರಜ್ಞಾಪೂರ್ವಕವಾಗಿ ಪರೀಕ್ಷೆ ಮಾಡತಕ್ಕಂಥದ್ದು ಬುದ್ಧಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೂ ತಿಳಿಸುತ್ತಾ ಇದ್ದ 40ನೇ ಶ್ಲೋಕದಲ್ಲಿ, ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಗಿತೆ ಮಹತೋ ಭಯಾತ್. ಭಗವಂತ ನಮ್ಮ ರಕ್ಷಕ ಎಂಬುದನ್ನು ತಿಳಿಯೋದಕ್ಕೋಸ್ಕರ ನಾವು ಏನು ಮಾಡಬೇಕು? ನಿಷ್ಕಾಮ ಕರ್ಮ ಅನುಷ್ಠಾನವನ್ನು ಮಾಡಬೇಕು. ಹೇಗೆ ಮಾಡುವುದು? ನಮಗೆ ಸ್ವಾತಂತ್ರ್ಯವಿಲ್ಲವಲ್ಲ, ಶಕ್ತಿ ಇಲ್ಲವಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಕರ್ತೃತ್ವ ಎಂಬತಕ್ಕಂಥ ಚೇತನರಿಗೆ ಇದೆ. ಅದು ಅಸ್ವತಂತ್ರ ಕರ್ತೃತ್ವ. ಸ್ವತಂತ್ರ ಕರ್ತೃತ್ವ, ಅಸ್ವತಂತ್ರ ಕರ್ತೃತ್ವ ಎಂಬುದು ಭಿನ್ನವಾಗಿದೆ. ಕರ್ತೃತ್ವ ಮತ್ತು ಸ್ವತಂತ್ರತೆ ಮತ್ತು ಅಸ್ವತಂತ್ರಕ್ಕೆ ನಾವು ನೆಂಟು ಬೆಳೆಸಬೇಕಾಗಿಲ್ಲ. ಕರ್ತೃತ್ವ ಎಂಬುದು ಸಹಜವಾದ ಸಕಲ ಜೀವರ ಗುಣವಾಗಿದೆ. ಆದ್ದರಿಂದ ಆ ಕರ್ತೃತ್ವದಿಂದ ನಾವು ಏನು ಮಾಡಬೇಕು? ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಬುದ್ಧಿಯಿಂದ. ನಾವು ಅದರ ಮಾಡಿದಾಗ ಅದು ನಿಷ್ಫಲವಾಗುವುದಿಲ್ಲ, ಫಲಪ್ರದವಾಗುತ್ತದೆ. ಒಂದು ಪಕ್ಷ ಮಧ್ಯದಲ್ಲಿ ವಿಗ್ರಹದಿಂದ ಬಿಟ್ಟರು ಅಥವಾ ಇತರ ದೇವತಾ ಆರಾಧನೆಯನ್ನು ಬಿಟ್ಟರು ಪಾಪವೇನು ಬರುವುದಿಲ್ಲ. ಇನ್ನು ಮುಖ್ಯ ವಿಷಯ ಏನೆಂದರೆ, ಆ ನಿಷ್ಕಾಮ ಕರ್ಮವನ್ನು ಸ್ವಲ್ಪ ಮಾಡಿದರೂ ಸಾಕು, ಅದರಿಂದ ದೊಡ್ಡ ದುಃಖ ಪರಿಹಾರವಾಗುತ್ತದೆ. ಈ ನಿವೃತ್ತಿ ಕರ್ಮ ಮತ್ತು ನಿಷ್ಕಾಮ ಕರ್ಮ ಅಂತ ಏನು ಹೇಳಿದ್ದೇವೆ, ಇದು ನಾವು ನಮ್ಮ ಸ್ವತಂತ್ರ ಎಂಬತಕ್ಕಂಥ ಶಕ್ತಿಯಿಂದ ನಾವು ಉಪಯೋಗಪಡಿಸಿಕೊಂಡು ಮಾಡಬೇಕಾದ್ದು. ಬುದ್ಧಿ ತತ್ವದಿಂದ ಇದನ್ನು ವಿನಿಯೋಗ ಮಾಡಿಕೊಳ್ಳಬೇಕು ಎಂದರ್ಥ. ಬೇರೆ ದೇವರ ಉಪಾಸನೆಯಲ್ಲಾಗಲಿ ಕಾಮ್ಯ ಕರ್ಮಗಳಲ್ಲಾಗಲಿ ಆರಂಭ ಮಾಡಿಬಿಟ್ಟರೆ ವ್ಯರ್ಥ, ನಡುವೆ ಬಿಟ್ಟರೆ ಪಾಪ ಮತ್ತು ಪ್ರಾಯಶ್ಚಿತ್ತವಾಗಬೇಕು.
ಈ ಮಧ್ಯೆ ಬೇರೊಂದು ದೇವತೆ ಉದ್ದೇಶದಿಂದ ಕೈಗೊಳ್ಳಬೇಕಾದ ವ್ರತಗಳು ಬಿಡುವಂತಿಲ್ಲ. ಆದರೆ ಯಾವುದೇ ಕರ್ಮ ಭಗವಂತನ ಪ್ರೀತಿಗಾಗಿ ಅಲ್ಪವಷ್ಟಾದರೂ ಧರ್ಮವನ್ನು ಆಚರಿಸಿದಾದರೆ ತತ್ವಜ್ಞಾನ ದ್ವಾರ ಮಹತ್ತಾದ ಸಂಸಾರದ ಭಯದಿಂದಲೇ ರಕ್ಷಣೆ ಶ್ರೀಹರಿ ಕರುಣಿಸುತ್ತಾನೆ ಎಂಬುದರ್ಥ. ಪ್ರಾರಂಭ ಮಾತ್ರ ಇಚ್ಛಾವೋ ವಿಷ್ಣು ಧರ್ಮೇನ ಈಶ್ವರ ನ ಚ ಅನ್ಯ ಧರ್ಮ ಕರ್ಣ ದೋಷವಾನ್ ವಿಷ್ಣು ಧರ್ಮಕೃತೋ ಇತಿ ಆಗ್ನೇಯೇ ಸೋಚಿತ ನೈವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ನ ಪ್ರವೃತ್ತಿ ವಾ ಯತ್ರ ಧರ್ಮ ಸ ವೈಷ್ಣವಃ ಏನಂ ಧರ್ಮಂ ತದೇವಾಜ್ಯಾಃ ವರ್ತಂತೆ ಸಾತ್ವಿಕಾ ಜನಾಃ ಏಷ ಕಾರ್ತಯೋಗೋ ಧರ್ಮಃ ಪಾಂಚರಾತ್ರಸ್ಯ ವೈದಿಕಃ ತತ್ಪ್ರೀತ್ಯರ್ಥಂ ವಿನಾನ್ಯಸ್ಯೈವ ನೋಂದಬಿಂದುಂ ನ ತಂಡುಲಂ ದದ್ಯಾತ್ ನಿರಾಶಿತಸ್ಯ ಸದಾ ಭವೇದ್ ಭಕ್ಷ್ಯಸ್ಥ ಕೇಶವೇ ನ ಏತಸ್ಸಮೇಧಿ ವಾಪಿ ಹರ್ಯಾತ್ ಶಂಕಾಮಪಿ ಕ್ವಚಿತ್ ಜಾನೀಯಾತ್ ತದಧೀನಂ ಚ ಸರ್ವಂ ತತ್ತತ್ವವಿದಂ ತತಃ ಸದಾ ಯಥಾಕ್ರಮಂ ತದೇವಾರಂ ತಾರತಮ್ಯಂ ವಿದೇವ ಛ ಏಷ ಭಾಗವತೋ ಮುಖ್ಯಾತ್ರೇತಾದೇಶು ವಿಶೇಷತಃ ಏಷ ಧರ್ಮ ಅತಿಫಲದೋ ವಿಶೇಷೇಣ ಪುನಃ ಕಲೌ ಏವಂ ಭಾಗವತೋ ಯಸ್ತು ಸವೇವ ಹಿ ವಿಮುಚ್ಯತೆ. ಆಗ್ನೇಯ ಪುರಾಣದಲ್ಲಿ ವೈಷ್ಣವ ಧರ್ಮವನ್ನು ಮಾಡಲು ಆರಂಭಿಸುವುದು ಅಥವಾ ಮಾಡಬೇಕೆಂಬ ಇಚ್ಛೆ ಹೊಂದಿಸುವುದು ನಿಷ್ಫಲವಲ್ಲ. ವಿಷ್ಣು ಧರ್ಮಗಳನ್ನು ಮಾಡುತ್ತಾ ಬೇರೆ ಧರ್ಮಗಳನ್ನು ಅಂದರೆ ಇತರ ದೇವಾರಾಧನೆ ಮಾಡಲಾಗದಿದ್ದರೂ ದೋಷ ಬರುವುದಿಲ್ಲ ಎಂದು ಹೇಳಿದೆ. ವೈಷ್ಣವ ಧರ್ಮ ಅಂದರೆ ಏನು ಅಂದರೆ ವಿಷ್ಣು ಪೂಜಾ ಎಂಬ ಅನುಸಂಧಾನವಿಲ್ಲದೆ ಸ್ವವಿಹಿತ ಕರ್ಮದಲ್ಲಿ ಪ್ರವೃತ್ತಿಯಾಗಲಿ ನಿಷಿದ್ಧ ಕರ್ಮಗಳಿಂದ ನಿವೃತ್ತಿಯಾಗಲಿ ಯಾವ ಧರ್ಮದಲ್ಲಿ ಇಲ್ಲವೋ ಅದು ವೈಷ್ಣವ ಧರ್ಮ. ಈ ವೈಷ್ಣವ ಧರ್ಮವನ್ನು ದೇವತೆಗಳು ಮುಂತಾದ ಸಾತ್ವಿಕರು ಅನುಸರಿಸುತ್ತಾರೆ. ಈ ರೀತಿಯಾದ ಧರ್ಮದ ಪ್ರಚಾರ ಇರುವುದು ಕೃತಯುಗದಲ್ಲಿ. ಪರಮಾತ್ಮನ ಪ್ರೀತ್ಯರ್ಥವಾಗಿ ಎಂಬ ಅನುಸಂಧಾನವಿಲ್ಲದೆ ಒಂದು ನೀರಿನ ಹನಿ ಅಥವಾ ಒಂದು ಅಕ್ಕಿ ಕಾಳನ್ನು ಇನ್ನೊಬ್ಬರಿಗೆ ಕೊಡಬಾರದು. ಫಲಾಶಯ ಇಲ್ಲದವನಾಗಿರಬೇಕು. ಕೇಶವನಲ್ಲಿ ಸದಾ ಭಕ್ತಿ ಉಳ್ಳವನಾಗಿರಬೇಕು. ವಿಷ್ಣುವಿಗೆ ಸಮರು ಅಧಿಕರು ಯಾರಾದರೂ ಇರಬಹುದು ಎಂಬ ಸಂದೇಹವನ್ನು ಮನಸ್ಸಲ್ಲಿ ತರಬಾರದು. ಎಲ್ಲವೂ ಶ್ರೀಹರಿಯ ಅಧೀನ ಎಂಬ ತಿಳುವಳಿಕೆ ದೃಢವಾಗಿರಬೇಕು. ಹಾಗೆಯೇ ಪರಮಾತ್ಮ ಸರ್ವೋತ್ತಮ ಮತ್ತು ಸರ್ವತಂತ್ರ ಸ್ವತಂತ್ರ ಎಂಬ ಈ ಜ್ಞಾನದಿಂದ ಇತರ ದೇವತೆಗಳ ತಾರತಮ್ಯವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಿಳಿದುಕೊಂಡವನಾಗಿರಬೇಕು. ಇದೇ ಮುಖ್ಯವಾದ ಭಾಗವತ ಧರ್ಮ. ತ್ರೇತಾಯುಗದಲ್ಲಿ ಇದು ಹೆಚ್ಚಿನ ಫಲ ಕೊಡುವುದು. ಇದನ್ನು ಕಲಿಯುಗದಲ್ಲಿ ಅನುಷ್ಠಾನ ಮಾಡಿದವರಿಗೆ ಇನ್ನೂ ವಿಶೇಷ ಫಲ ಕೊಡುವುದು. ಈ ರೀತಿಯ ಭಾಗವತ ಧರ್ಮ ಅನುಸರಿಸುವವರೆಗೆ ಮೋಕ್ಷವನ್ನು ಪಡೆಯುವರು ಎಂದರ್ಥ. ತ್ರೈವಿಧ್ಯ ಸ್ವಪರೋ ಧರ್ಮ ನಾನಾ ದೈವತ ಪೂಜನಂ ತತ್ರಾಪಿ ವಿಷ್ಣು ಜ್ಞಾತವ್ಯಂ ಸರ್ವ್ಯೋಭ್ಯಭಿಧಕಗುಣೈಃ ಸಮರ್ಪಯಾತಿ ಯಜ್ಞಾದ್ಯಂ ಅಂತಸ್ತತೇವ ವಿಷ್ಣುವೇ ತ್ರೈವಿಧ್ಯ ಧರ್ಮ ಪುರುಷಃ ಸ್ವರ್ಗಂ ಭುಕ್ತಾ ನಿವರ್ತತೆ ಪುನಃ ಕುರ್ಯಾತ್ ಪುನಃ ಸ್ವರ್ಗಂ ಯಾಂತಿ ಯಾವದ್ಧರೆ ವತೆ ಸರ್ವಾನ್ ದೇವಾನ್ ಪ್ರವಿಜ್ಞಾಯ ತತ್ಕರ್ಮೈವ ಸದಾ ಭವೇತ್ ಸಮ್ಯಕ್ತ್ವಾ ಪರಿಜ್ಞಾನಾದಿಸ್ಯ ಕರ್ಮ ಕೃತೇರಪಿ ಸ್ವರ್ಗಾದಿ ಪ್ರಾರ್ಥನಶ್ಚೈವ ರಾಗಾದೇಶ್ಯ ಪರಿಪಕ್ವಯಾತ್ ಸದಾ ವಿಷ್ಣೋರಸ್ಮರಣಾತ್ ತ್ರೈವಿಧ್ಯಾನಾಪ್ನುಯಾತ್ ಪರಂ ಕ್ರಮೇಣ ಮುಚ್ಯತೆ ವಿಷ್ಣು ಕರ್ಮಣ್ಯಂತೆ ಸಮರ್ಪಯನ್ ಯದಿ ಸರ್ವಾಣಿ ನಿಯಮಾತ್ ಜನ್ಮಭಿಃ ಬಹುಭಿಃ ಶುಭೈಃ. ಆಪಾತತಃ ಮೂರು ವೇದದಲ್ಲಿ ತೋರುವಂಥ ನಾನಾ ದೇವತೆಗಳ ಪೂಜೆ ತ್ರೈವಿಧ್ಯ ಧರ್ಮ ಬೇರೆಯದು. ಈ ಮುಖ್ಯ ಭಾಗವತ ಧರ್ಮವಲ್ಲ. ಈ ದೇವತೆಗಳನ್ನು ಪೂಜಿಸುವಾಗ ಮುಖ್ಯವಾಗಿ ನಾವು ಭಗವಂತನ ಸ್ಮರಣೆ ಇರಬೇಕು. ಈ ರೀತಿಯ ಕರ್ಮವನ್ನು ಮಾಡುವನು ಕರ್ಮದ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ಸು ಎಂದು ಶ್ರೀಹರಿಗೆ ಸಮರ್ಪಿಸುವನು. ಇಂಥವನು ಸ್ವರ್ಗವನ್ನು ಪಡೆಯುವನು. ಮತ್ತೆ ಭೂಮಿಗೆ ಹಿಂತಿರುಗಿ ಇದೇ ರೀತಿಯ ಕರ್ಮ ಮಾಡುತ್ತಾ ಸ್ವರ್ಗಕ್ಕೆ ಹೋಗುವನು. ಈ ರೀತಿಯಾಗಿ ಅವನು ಸ್ವರ್ಗ ಭೂಮಿ ಸ್ವರ್ಗ ಇವುಗಳ ನಿರತನಾಗಿರುವನು.
ಎಲ್ಲಿಯವರೆಗೆ ಇಂಥವನಿಗೆ ಸಮ್ಯಕ್ ಜ್ಞಾನ ವಿಷ್ಣುವೇ ಸರ್ವೋತ್ತಮ, ಇತರ ದೇವತೆಗಳಲ್ಲಿ ಅಲ್ಲೆಲ್ಲ ಅವರ ಅಧೀನರು ಎಂಬ ಜ್ಞಾನ ದೃಢವಾಗಿರುವುದಿಲ್ಲವೋ ಅವನ ಗತಿ ಸ್ವರ್ಗ, ಭೂಮಿ, ಸ್ವರ್ಗ ಹೀಗೆ ನಡೆಯುತ್ತಿರುತ್ತದೆ. ರಾಗಾದಿಗಳ ಕ್ಷಯವೂ ಹಾಗೆ ಸ್ವರ್ಗಾದಿಗಳ ಫಲ ಆಸೆ ಇಟ್ಟುಕೊಳ್ಳದೆ ವಿಷ್ಣುವಿನ ಸದಾ ಸ್ಮರಣೆ ಮತ್ತು ತಾನು ಜನ್ಮ ಜನ್ಮಗಳು ಮಾಡುವ ಎಲ್ಲ ಕರ್ಮಗಳನ್ನು ನೇಮೇನ ಕರ್ಮಾಂತ್ಯದಲ್ಲಿ ವಿಷ್ಣುವಿಗೆ ಸಮರ್ಪಿಸಿದರೆ ಕ್ರಮೇಣ ಶ್ರೀಹರಿ ಕಾರುಣ್ಯದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಎಂದರ್ಥ. ಪರಂ ವಿಷ್ಣು ನಯೋ ವೇತ್ತಿ ಕುರ್ಮಾಣೋ ಅಪಿ ತ್ರಯಕ್ರಿಯಾ ನಾಸೌ ತ್ರೈವಿದ್ಯ ಇತ್ಯುಕ್ತೋ ವೇದವಾದಿ ಸ ಉಚ್ಯತೆ. ವಾದೋ ವಿವಾದ ಸಂಪ್ರೋಕ್ತಃ ವಾದವಚನಮೇವ ಚ ವೇದೋಕ್ತೆ ವಿಷ್ಣು ಮಹಾತ್ಮೆ ವಿವಾದಾತ್ ಪಠನಾದಪಿ ಅಥವಾ ನಿರರ್ಥಾತ್ ಪಾಠಾತ್ ವೇದವಾದಿ ಸ ಉಚ್ಯತೆ. ವೇದವಾದರತೋ ನ ಸ್ಯಾತ್ ನ ಪಾಷಂಡಿ ನ ಹೇತಕಿ ತೇಭ್ಯೋ ಯಾಂತಿ ತಮೋ ಘೋರಂ ಅಂಧಂ ಯಸ್ಮಾನ್ನಾಚ್ಚ ಉಚ್ಯತೆ. ಅನಾರಂಭಮನಂತಂ ಚ ನಿತ್ಯದುಃಖಂ ಸುಖೋಚಿತಂ ವವ್ರಂ ಯದ್ವೇಗಗಯಿತಂ ಯತ್ ಯಾಂತಿ ಅಸುರಾದಯಃ. ತ್ರೈವಿದ್ಯ ಅಂದರೆ ಮೂರು ವೇದಗಳಲ್ಲಿ ಋಗ್, ಯಜು, ಸಾಮ ಇದರ ವಿಹಿತವಾದ ಕರ್ಮವನ್ನು ಮಾಡುತ್ತಿದ್ದು ವಿಷ್ಣು ಸರ್ವೋತ್ತಮನು ದೃಢ ನಂಬಿಕೆಯುಳ್ಳವನು. ಹಾಗೆಯೇ ವೇದಾದಿ ಯಾರು ವೇದಗಳ ಅರ್ಥವನ್ನು ತಿಳಿದುಕೊಳ್ಳದೆ ಪಠನ ಮಾಡುವವನೋ ಅಥವಾ ವಿಷ್ಣುವಿನ ಮಹಾತ್ಮದಲ್ಲಿ ವಿವಾದವುಳ್ಳವನಾಗಿ ವೇದಗಳ ಪಠನ ಮಾಡುವನೋ ಅವನು ಮುಮುಕ್ಷುಗಳು. ವೇದವಾದಿಯಾಗಬಾರದು, ಪಾಷಂಡಿಯಾಗಬಾರದು, ಶುಷ್ಕ ತರ್ಕ ಮಾಡುವರು ಆಗಬಾರದು. ವೇದವಾದಿಗಳು ಅಂತಂತಮಸ್ಸನ್ನು ಪಡೆಯುವರು. ದುಃಖ ನಿರಂತರವಾದದ್ದು, ಮೋಕ್ಷದಲ್ಲಿ ದುಃಖವೇ ಇಲ್ಲ. ವೇದವು ಅಂತಂತಮಸ್ಸು ಎಂಬ ವವ್ರ ಎಂದು ತಿಳಿಯುತ್ತದೆ. ಅಂದರೆ ವಾರಯತಿ ತನ್ನ ಕಡೆಗೆ ಬಂದವರು ತಿರುಗಿ ಬಾರದಂತೆ ಪ್ರತಿಬಂಧಿಸುವುದು. ಅಂಧಂ ತಮಸ್ಸಿನಲ್ಲೇ ಸದಾ ದುಃಖವು ಸುತ್ತಿಕೊಂಡಿರುತ್ತದೆ. ಸದಾ ಅವೃಣೋತಿ ಆನಂದವನ್ನು ಪ್ರತಿಬಂಧಿಸುತ್ತದೆ. ವರಂ ಆನಂದಂ ವಾರಯತಿ ಅಂದರೆ ಅಸುರಾದಿಗಳು ಈ ಲೋಕಕ್ಕೆ ಹೋಗುವರು. ಈ ರೀತಿಯಾಗಿ ಜೀವ ತನ್ನ ಜ್ಞಾನದೊಂದಿಗೆ ಪರಮಾತ್ಮನ ಜ್ಞಾನವು ಪ್ರಸ್ತುತ ನಿಷ್ಕಾಮ ಕರ್ಮಾನುಷ್ಠಾನದಿಂದ ಪರಮಾತ್ಮನ ಆರಾಧಿಸಿದರೆ ಶ್ರೀಹರಿಯು ಸಂತುಷ್ಟನಾಗುತ್ತಾನೆ. ಆಗ ಅವನ ಅನುಗ್ರಹದೊಳಗೆ ತತ್ವಜ್ಞಾನ ಉಂಟಾಗುತ್ತದೆ ಎಂದರ್ಥ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಎಂಬ ಜ್ಞಾನ ಮೋಕ್ಷಾದ ಸಕಲ ಪುರುಷಾರ್ಥಗಳಿಗೂ ಕಾರಣವಾಗುತ್ತದೆ. ಇದನ್ನು ನಮ್ಮ ಬುದ್ಧಿ ಹೇಗೆ ಮಾಡಿಕೊಳ್ಳಬೇಕು? ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಕುರುನಂದನ ಬಹುಶಾಖಾಹಿ ಅನಂತಸ್ಯ ಬುದ್ಧಯೋ ಹಿ ಅವ್ಯವಸಾಯಿನಾಂ. ತತ್ವಜ್ಞಾನದಿಂದ ಖಚಿತವಾದ ಜ್ಞಾನವನ್ನು ನೀಡುವಂಥ ಲೋಕದಲ್ಲಾಗಲಿ ವೇದಶಾಸ್ತ್ರದಲ್ಲಾಗಲಿ ಏನಿದ್ದರೂ ಅದೆಲ್ಲ ಒಂದನ್ನೇ ಹೇಳುತ್ತದೆ. ಇದರಲ್ಲಿ ವಿಶ್ವಾಸವಿಡಬೇಕು. ಪ್ರಮಾಣದ ಆಧಾರದಿಂದ ತತ್ವ ನಿಶ್ಚಯ ಮಾಡಿಕೊಂಡವರು ಬೇರೆ ಬೇರೆಯಾಗಿ ಬಹಳ ಹೇಳಿ ಗೊಂದಲ ಉಂಟು ಮಾಡುತ್ತಾರೆ. ಯೋಗೇ ಇಮಾಂ ಬುದ್ಧಿಂ ಶೃಣುಂ ಇತ್ಯುಕ್ತಂ ಭವ್ಯಃ ಅಪಿ ಬುದ್ಧಿಯಃ ಮತಭೇದಾತ್ ತತ್ಕಥಂ ಏಕತ್ರ ನಿಷ್ಠಾಂ ಕರೋಮಿ ಇತ್ಯತಃ ವ್ಯವಸಾಯಾತ್ಮಿಕ ಇತಿ. ಸಮ್ಯಗ್ ಯುಕ್ತಿ ನಿರ್ಣೀತಾನಾಂ ಮತಾನಾಂ ಐಕ್ಯಮೇವ ಇತ್ಯರ್ಥಃ. ದರ್ಶನಗಳು ಅನೇಕ. ಒಬ್ಬೊಬ್ಬ ದರ್ಶನಕಾರರು ಒಂದೊಂದು ರೀತಿ ನಾನಾ ಸಾಧನದ ಬಗ್ಗೆ ಉಪಾಯ ಹೇಳುತ್ತಾರೆ. ಆದ್ದರಿಂದ ಕೃಷ್ಣ ನಾನು ಯಾವ ಮಾತಿಗೆ ವಿಶ್ವಾಸವಿಡಲಿ ಎಂದು ಅರ್ಜುನ ಪ್ರಶ್ನೆ ಮಾಡಿದಾಗ ವ್ಯವಸಾಯಾತ್ಮಿಕ ಎಂದು ಉತ್ತರ ಹೇಳಿದ್ದಾನೆ. ಅಂದರೆ ಸರಿಯಾದ ಪ್ರಮಾಣಗಳಿಂದ ನಿರ್ಣಯಿಸಲ್ಪಟ್ಟ ವಿಷಯಗಳನ್ನು ಹೇಳುವ ಮತಗಳೆಲ್ಲವೂ ಒಂದೇ. ಕಾರಣ ಅವುಗಳಲ್ಲಿ ಪರಸ್ಪರ ವಿರೋಧಗಳಿರುವುದಿಲ್ಲ. ಆದ್ದರಿಂದ ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಬುದ್ಧಿ ತತ್ವದಿಂದ ಇದನ್ನು ನಿರ್ಣಯ ಮಾಡಿಕೊಳ್ಳಬೇಕು. ಬುದ್ಧಿ ನಿರ್ಣೀತ ತತ್ವಾನಾಂ ಏಕ ವಿಷ್ಣುಪರಾಯಣಃ ಬಹುಶಾಖಾತಿ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನಂ ಇತಿ ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸಲಾಗಿದೆ. ವಿಷ್ಣು ಧರ್ಮವನ್ನು ಕೆಲವರೇ ಯಾಕೆ ಆಚರಿಸುತ್ತಾರೆ? ಕಾರಣ ಕೆಲವರೇ ವಿಷ್ಣು ಪಾರಾಯಣರಾಗಿದ್ದಾರೆ. ವಿಷ್ಣು ಪಾರಾಯಣ ಬುದ್ಧಿ ಏಕರೂಪವಾಗಿರುತ್ತದೆ. ಅಂದರೆ ತತ್ವ ನಿಶ್ಚಯ ಇಲ್ಲದವರ ಬುದ್ಧಿ ಪರಸ್ಪರ ವಿರುದ್ಧವಾದ ಅನೇಕ ಪಕ್ಷವನ್ನು ಹಿಡಿದು ಅನೇಕ ಪ್ರಕಾರವುಳ್ಳದಾಗಿರುತ್ತೆ. ಇಂತಹ
ಜ್ಞಾನ ವಿಷ್ಣು ಪರಾಣವಲ್ಲ ಎಂದು ಬ್ರಹ್ಮ ವಿವರಿಸಲು ಹೇಳಿದೆ. ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಪ್ರಮಾಣಗಳಿಂದ ನಿರ್ಧಾರಾತ್ಮಕವಾಗಿ ಪ್ರತಿಪಾದಿಸಲ್ಪಟ್ಟ ವಿಷಯದ ನಿಶ್ಚಯವನ್ನು ತಂದುಕೊಡುವ ಮಾತು ಎಂದರ್ಥ. ಯಾಮಿಮಂ ಪುಷ್ಪಿತಂ ವಾಚಂ ಪ್ರವದಂತಿ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಕೆಲವರು ವೇದದಲ್ಲಿ ಹೇಳಿರುವ ನಿಜವಾದ ಅಭಿಪ್ರಾಯವನ್ನು ತಿಳಿಯದೆ ವೇದವು ಬಹಳ ಹೇಳಿರುವ ಹರಿಸರ್ವೋತ್ತಮತ್ವ ನಿಷ್ಕಾಮ ಕರ್ಮ ಮುಂತಾದರೂ ಒಪ್ಪದೆ ವಿರುದ್ಧವಾಗಿ ವಾದವನ್ನು ಮಾಡುತ್ತಾ ಇರ್ತಾರೆ. ಕಾಮಾತ್ಮನಃ ಸ್ವರ್ಗಪ್ರಹ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಂ ಭೋಗ ಐಶ್ವರ್ಯ ಗತಿಂ ಪ್ರತಿ. ಸ್ವರ್ಗಾದಿ ಫಲಕ್ಕಾಗಿ ಯಾಗಾದಿ ಕರ್ಮಗಳನ್ನು ಹೇಳುವುದೇ ವೇದ ಉದ್ದೇಶ ಎನ್ನುತ್ತಾ ಯಾಗಾದಿ ಕರ್ಮಗಳಲ್ಲಿಗೆ ನಿರತರಾಗಿರುತ್ತಾರೆ ಹಾಗೂ ಸ್ವರ್ಗಾದಿ ಕಾಮ್ಯ ಫಲವನ್ನೇ ಬಯಸುತ್ತಾರೆ. ಭೋಗ ಐಶ್ವರ್ಯ ಪ್ರಸಕ್ತಾನಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಅಂತಹವರಿಗೆ ಸ್ವರ್ಗವೇ ಪರಮಪುರುಷಾರ್ಥ. ಜನ್ಮ ಕರ್ಮ ಮತ್ತು ಕರ್ಮಫಲಗಳಿಗೆ ಮೂಲ ಕಾರಣವಾದ ವೇದವಾಕ್ಯವನ್ನು ಅಲ್ಪವೂ ಅಶಾಶ್ವತವಾದ ಸ್ವರ್ಗಾದಿಗಳ ಬಗ್ಗೆ ಹೇಳುತ್ತಿರುವಂತೆ ಕಾರಣವಾಗಿ ಮಾನಿಸುತ್ತಾರೆ, ಅಂದರೆ ಸನ್ಮಾನಿಸುತ್ತಾರೆ, ತಿಥಿ ಬುದ್ಧಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಎಂದರ್ಥ. ಸ್ವತಃ ಭೋಗ ಐಶ್ವರ್ಯಾದಿಗಳಲ್ಲಿ ಆಸಕ್ತವಾಗಿರುವ ಈ ದುರ್ವಾದಿಗಳ ಮಾತಿನಿಂದ ಜನರು ಸಾತ್ವಿಕ ವಿವೇಕ ಕಳೆದುಕೊಳ್ಳುತ್ತಾರೆ ಹಾಗೂ ತತ್ವ ವಿಷಯದಲ್ಲಿ ದಾರಿಢ್ಯ ಒದಗಲು ಬೇಕಾಗುವ ನಿಶ್ಚಿತ ಬುದ್ಧಿಯಿಂದ ಲಭ್ಯವಾಗುತ್ತದೆ. ಏಕೆಂದರೆ ಇವರ ಬುದ್ಧಿ ಇವರ ಅಧೀನವಾಗಿರುವುದಿಲ್ಲ. ಆದ್ದರಿಂದ ಸುರೈ ವೈದಿಕಾನ್ ಮತಾನ್ ಅವ್ಯವಸಾಯಾತ್ಮಿಕಾನಿ ನತು ವೈದಿಕಾನಿ ತೇಪಿ ಹಿ ಕೇಚಿತ್ ಕರ್ಮಾಣಿ ಸ್ವರ್ಗಾದಿ ಫಲಾನ್ಯೇವ ಹೈತ್ಯಾವ ಅಹವಯಾಮೀತಿ ಯಾಮಾಹೂತಯಾ ತನ್ಮಯಃ ಮೋಕ್ಷಫಲಮಪೇಕ್ಷಾ ಸ್ವರ್ಗಾದಿ ಪುಷ್ಟಯುಕ್ತಂ ವಾಚಂ ಪ್ರವದಂತಿ ವೇದವಾದರತಃ ಕರ್ಮಾದಿವಾಚಕ ವೇದವಾದರತಃ ವೇದೈಃ ಯನ್ಮುಖ್ಯತಃ ಉಚ್ಯತೆ ತತ್ರೈವರತಃ ನಾಣ್ಯಸ್ಯೇತಿ ವಾದಿನಃ. ಪರೋಕ್ಷ ವಿಷಯ ವೇದಾಃ ಪರೋಕ್ಷ ಇಹ ಈ ದೇವಾಃ ಮಾಂ ವಿದತ್ತೆ ಅವದಿತ್ತೆ ಮಾಂ ಇತ್ಯಾದಿನ ಪಾರೋಕ್ಷೇಣ ಪ್ರಾಯೋ ಭಗವಂತಂ ವದಂತಿ. ಭೋಗ ಐಶ್ವರ್ಯ ಗತಿಂ ಪ್ರಾಪ್ತಿಂ ತತ್ರಾಪ್ತಿ ಪ್ರಸಕ್ತಿ ತತ್ರಾಪ್ತಿ ಫಲ ಏವ ವೇದಾ ಇತಿ ವದಂತಿ ಇತ್ಯರ್ಥಃ. ತೇಷಾಂ ಸಮ್ಯಗ್ಯುಕ್ತ ನಿರ್ಣಯಾತ್ಮಕಂ ಬುದ್ಧಿ ಸಮಾಧೌ ಸಮಾಧ್ಯೇರ್ಯ ನ ವಿಧೀಯತೆ. ಸಮ್ಯಕ್ ನಿರ್ಣಿತಾರ್ಥಾನಾಂ ಹಿ ಈಶ್ವರೇ ಮನಸ್ಸಮಾಧಾನಂ ಸಮ್ಯಕ್ ಭವತಿ ತದ್ವಿಮೋಕ್ಷ ಸಾಧನಂ ಉಕ್ತಂ ಚ ಏತದನ್ಯತ್ರ ನ ತಸ್ಯ ಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಾ ಸಮಾಸನ್ ಸ್ವಪ್ನೇ ನಿರುಕ್ತ ಗೃಹಮೇಧ ಸೌಖ್ಯಂ ನಯಸ್ಯ ಹೇಯಾನಮಿತಂ ಸ್ವಯಂ ಸ್ಯಾತಿತಿ. ವೈದಿಕ ದರ್ಶನಗಳು ಕರ್ಮಕ್ಕೆ ಸ್ವರ್ಗಾದಿಗಳೇ ಫಲ ಎನ್ನುತ್ತದೆ. ಆದರೆ ಅರ್ಜುನಿಗೆ ಕೃಷ್ಣ ಹೇಳುತ್ತಾನೆ, ನೀನು ಕಾಮ್ಯ ಕರ್ಮಕ್ಕೆ ಸ್ವರ್ಗ, ನಿಷ್ಕಾಮ ಕರ್ಮಕ್ಕೆ ಜ್ಞಾನ ಎಂದು ಹೇಳುತ್ತಿರುವೆ. ಹೀಗಿರುವಾಗ ನಿನ್ನ ಮಾತಿನಲ್ಲಿ ಹೇಗೆ ನಿಷ್ಠೆಯ ನಂಬಿಕೆ ಹೊಂದಲಿ, ಯಾವ ಬುದ್ಧಿಯನ್ನು ತಿಳಿದುಕೊಳ್ಳಲಿ ಎಂದು ಪ್ರಶ್ನೆ ಮಾಡಿದಾಗ ಕೃಷ್ಣನ ಹೇಳುವ ಉತ್ತರ ಯಾಮಿಮಾಮ್ ಎಂದು ಉತ್ತರಿಸ್ತಾ ಇದ್ದಾನೆ. ಮೋಕ್ಷ ಹಣ್ಣಿನಂತಿದ್ದರೆ ಸ್ವರ್ಗಾದಿಗಳು ಹೂವಿಗೆ ಸಮಾನ. ವೇದವಾದರತರು ವಿಮರ್ಶೆ ಇಲ್ಲದೆ ಮೇಲೆ ಏನು ಅರ್ಥ ವೇದವಾಕ್ಯಗಳಲ್ಲಿ ತೋರುವುದೋ ಯಜ್ಞ ಸ್ವರ್ಗ ಮುಂತೆ ಅದರಲ್ಲೇ ಮನಸ್ಸು ಉಳ್ಳವರು ಇವರು ಯಜ್ಞ ಯಾಗ ಕರ್ಮಗಳು ಬಿಟ್ಟರೆ ಬೇರೆ ಮೋಕ್ಷಾದಿಗಳನ್ನು ಇಲ್ಲವೆನ್ನುತ್ತಾರೆ. ಆದರೆ ಪ್ರಮಾಣ ವಾಕ್ಯದಿಂದ ವೇದಗಳು ನಿಗೂಢವಾದ ಭಗವತ್ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ. ಪ್ರಮಾಣಗಳಿಂದ ದೃಢವಾದ ತತ್ವಜ್ಞಾನವನ್ನು ಪಡೆದವರ ಮನಸ್ಸು ಮಾತ್ರ ಭಗವಂತನಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವುದು. ಈ ರೀತಿಯ ಮನಃ ಸಮಾಧಿಗೆ ಮೋಕ್ಷ ಸಾಧನವೆಂದು ಭಾಗವತದಲ್ಲಿ ಅಶಾಶ್ವತವಾದಿಂದ ಪ್ರಾಪಂಚಿಕ ಸುಖವು ಸ್ವಪ್ನದಲ್ಲಿ ಕಂಡ ವಸ್ತುವಿಗೆ ಸಮಾನ ಎಂಬ ಅರಿವು ಯಾರಿಗೆ ಇಲ್ಲವೋ ಅಂಥವರಿಗೆ ಉತ್ತಮವಾದ ಸಾಕ್ಷಾತ್ ವೇದವಾಕ್ಯಗಳ ತತ್ವಜ್ಞಾನ ಉಂಟು ಮಾಡಲಾರದು. ವೇದದ ಹೃದಯವನ್ನು ಅರಿತವರು ನಿಷ್ಕಾಮ ಕರ್ಮ ಸ್ವರ್ಗಕ್ಕೆ ಬೇರೆಯಾದ ಮತ್ತು ಅತ್ಯುತ್ತಮವಾದ ಮೋಕ್ಷಕ್ಕೆ ಸಾಧನೆ ಎಂದು ದೃಢಚಿತ್ತರಾಗಿರುತ್ತಾರೆ. ಆದ್ದರಿಂದ ಎಲೆ ಪಾರ್ಥ, ನನ್ನ ಮಾತು ನಿಷ್ಠೆ ತಾಳು. ಭೋಗ ಸ್ವರ್ಗಾದಿಗಳಿಗಾಗಿ ಯಾಗಾದಿ ಕರ್ಮವನ್ನು ತಿಳಿಸುವುದೇ ವೇದ ಉದ್ದೇಶವೆಂದು ತಿಳಿಯವರನ್ನು
ವೇದವಾದ ರಥ ಎನ್ನುತ್ತಾರೆ. ಇಂಥವರನ್ನು ವೇದವೇತ್ತರಲ್ಲ. ಹಾಗಾದರೆ ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಏನು ಅಂದರೆ ಅವ್ಯವಸಾಯಿಕ ಬುದ್ಧಿ ಕೇಶಾಂ ಯಾಂ ವಾಚಾಂ ವಿಪಶ್ಚಿತಃ ಪ್ರವದಂತಿ ತಯಾ ಅಪಹೃತಚೇತಸಾ ಬುದ್ಧಿ ವ್ಯವಸಾಯಾತ್ಮಕತ್ವೇನ ಸಮಾಧಾನಿ ನ ವರ್ತತೆ. ಯಥಾ ವಸ್ತು ತಥಾ ಜ್ಞಾನಂ ತತ್ಸಾಮ್ಯ ಸಮತೀತರಿತಂ ವಿಷಂ ಅನ್ಯಥಾ ಜ್ಞಾನಂ ಸಮಾಧಾನಂ ಸಮಸ್ಥಿತಿಃ ನ ತದ್ಭವೇತ್ ಸಾಕ್ಷ್ಯೇ ವಿಷಮೀಕೃತಂ ಚೇತಸಂ ಸ್ವರ್ಗಾದ ಪುಷ್ಪವಾದೇವ ವಚನಂ ಯಾದ ಚೇತಸಂ ನ ಮನ್ಯಂತೆ ಫಲಂ ಮೋಕ್ಷಂ ವಿಷ್ಣು ಸಾಮೀಪ್ಯರೂಪಕಂ ಫಲದಂ ಚ ನ ಮನ್ಯಂತೆ ತಂ ವಿಷ್ಣುಂ ಜಗತಃ ಪತಿಂ ಭೋಗ ಐಶ್ವರ್ಯಾದಗತ್ಯರ್ಥಂ ಕ್ರಿಯಾ ಬಾಹುಲ್ಯ ಸಂತತಂ ಬಹು ಸಂಸಾರ ಫಲದಾಮಂತೆ ತಮಸಿ ಗಾತಿನಾಂ ಯಾಂ ವದಂತಿ ದುರಾತ್ಮಾನೋ ವೇದವಾಕ್ಯ ವಿವಾದಿನಃ ತಯೋ ಸಂಮೋಹಿತಾಯಾಂ ಕಥಂ ತತ್ವಜ್ಞಾತ ಭವೇತ್ ಇತಿ ಚ. ಕೆಲವರ ಅಸಜ್ಜನರ ಮಾತುಗಳಿಂದ ಆಕರ್ಷಿತರಾಗಿ ನಿಶ್ಚಿತ ರೂಪದಿಂದ ತತ್ವ ವಿಷಯದಲ್ಲಿ ದೃಢ ಮನಸ್ಕರಾಗುವುದಿಲ್ಲ. ಸಮವಸ್ತು ಇರುವ ರೀತಿಯ ಜ್ಞಾನ ವಿಷಮ ವಸ್ತು ಇರುವುದಕ್ಕಿಂತ ವಿಲಕ್ಷಣ ಜ್ಞಾನ. ಅಸಜ್ಜನರ ಮಾತು ಸ್ವರ್ಗಾದಿಗಳನ್ನೇ ಫಲವೆಂದು ಹೇಳುವುದು. ಆದರೆ ಅಂತಹವರು ಮೋಕ್ಷವನ್ನು ಶ್ರೇಷ್ಠ ಫಲ ಎಂದು ನಂಬುವುದಿಲ್ಲ. ಇಂಥವರಿಗೆ ನಿಶ್ಚಿತವಾದ ತತ್ವಜ್ಞಾನ ಹೇಗೆ ಆಗುವುದು? ಇಷ್ಟಾಪೂರ್ತಂ ಮನ್ಯಮಾನಃ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತೆ ಪ್ರಮೂಢಃ ನಾಕಸ್ಯ ಪೃಷ್ಠೆ ಸುಕೃತೇತೆ ಅನುಭೂತ್ವಾ ಇಮಂ ಲೋಕೆ ಹೀನತರಂ ವಾ ವಿಶಂತಿ ಇತಿ ಅಥರ್ವಣಶ್ರುತಿಃ. ವೇದವಾದರತೋ ನ ಸ್ಯಾತ್ ನ ಪಾಷಂಡಿ ನ ಹೇತುಕೀತಿ ಭಾಗವತೆ. ಯೇ ನ ಜಾನಂತಿ ತಂ ವಿಷ್ಣು ಯಥಾರ್ಥೇನ ಸಂಶಯಃ ಜಿಜ್ಞಾಸುಶ್ಚ ನಿತರಂ ಶ್ರದ್ಧಾವಂತಃ ಸುಸಾಧವಃ ನಿರ್ಣೀತ ತೃಣಭಾವೇನ ಕೇವಲಂ ಜ್ಞಾನವರ್ಜಿತಃ ತೇ ಯಾಜ್ಞಿಕಾ ಸ್ವರ್ಗಭೋಗಕ್ಷಯೇ ಯಾಂತಿ ಮನುಷ್ಯ ಕೃತಕಂ ಯೇ ನಿಶ್ಚಿತಂ ಪರತ್ವಂ ತು ವಿಷ್ಣು ಪ್ರಾಯೋ ನ ಯಾತನಾಂ ಬ್ರಹ್ಮಹತ್ಯಾದಿಪಿ ಯಾಂತಿ ಅಧಿಕ್ಯೇಚರಂ ನತು ವಿಶೇಷ ಏವ ತೇಷಾಂ ತು ತದನ್ಯೇಷಾಂ ವಿಪರ್ಯಯಃ ಯೇ ತು ಭಾಗವತಾಚಾರ್ಯೈಃ ಸಮ್ಯಗ್ ಯಜ್ಞಾನ್ ಕುರ್ವತೆ ಬಹಿರ್ಮುಖಃ ಭಗವತಃ ನಿವೃತ್ತಸ್ಯ ವಿಕರ್ಮಕಃ ದಕ್ಷಿಣತರ್ಪಿತಾನಾಂ ತು ಹಿ ಆಚಾರ್ಯಾಣಂ ತೇಜಸಾ ಯಾಂತಿ ಸ್ವರ್ಗಂ ತತಃ ಕ್ಷಿಪ್ರಂ ತಮೋ ಅಂತಂ ಪ್ರಾಪ್ನುಯಂತಿ ಚ ತದನ್ಯೇನೈವ ಚ ಸ್ವರ್ಗಂ ಯಾಂತಿ ವಿಷ್ಣು ಬಹಿಮುಖ. ಇದು ನಾರದೀಯೇ. ಅಥರ್ವಣ ಶ್ರುತಿಯಲ್ಲಿ ಈ ರೀತಿ ಹೇಳ್ತಾ ಇದೆ. ಪರೋಪಕಾರಾರ್ಥಕವಾಗಿ ಕೆರೆ ಬಾವಿ ಮೊದಲಾದವುಗಳನ್ನು ಕಟ್ಟಿಸುವುದು ಶ್ರೇಷ್ಠವೆಂದು ತಿಳಿದು ಮೂಢರು ಶ್ರೀಹರಿಯ ಸರ್ವೋತ್ತಮತ್ವ ಜ್ಞಾನವನ್ನು ಶ್ರೇಯ ಸಾಧನವೆಂದು ಭಾವಿಸುವುದಿಲ್ಲ. ಇಂಥವರು ಸ್ವರ್ಗಲೋಕ ಸುಖವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬಂದು ಕ್ರಮೇಣ ಅಂಧಂತಮಸಿಗೆ ಹೋಗುವರು. ಪರೋಪಕಾರ್ಥ ಕರ್ಮ ಸರಿ ಎನಿಸಿದರೂ ಸರ್ವವನ್ನು ಕರುಣಿಸಿರುವ ಭಗವಂತನ ಜ್ಞಾನ ಅವರಲ್ಲಿ ಕೃತಜ್ಞತೆ ಇಲ್ಲದೆ ಹೋದಾಗ ಜೀವನ ಸಾರ್ಥಕ ಸಾಧನೆ ಆಗುವುದಿಲ್ಲ ಎಂದರ್ಥ. ಯಾರು ವಿಷ್ಣುವಿನ ಸರ್ವೋತ್ತಮತ್ವವನ್ನು ನಿಶ್ಚಿತವಾಗಿ ತಿಳಿದುಕೊಂಡಿರುವರೋ ಅವರು ಬ್ರಹ್ಮಹತ್ಯಾದಿಗಳಿಂದ ಕೂಡ ಹೆಚ್ಚಿನ ಯಾತಿಯನ್ನು ಪಡೆಯುವುದಿಲ್ಲ. ಒಂದು ಪಕ್ಷ ಮಾಡಿದರೆ ಪ್ರಾರಬ್ಧ ಕರ್ಮೇನ ಇದಕ್ಕಿಂತ ಹೆಚ್ಚಿನ ಪಾಪ ಮಾಡಿದರೂ ಅಲ್ಪಕಾಲ ಮಾತ್ರ ದುಃಖವನ್ನು ಅನುಭವಿಸುವರು. ಪರಮಾತ್ಮನು ದೇಶಿಸುವವರಿಗೆ ಅಶ್ವಮೇಧಾದಿ ಯಾಗ ಮಾಡಿದರೂ ಸ್ವರ್ಗ ಸಿಗುವುದಿಲ್ಲ ಎಂದರ್ಥ. ಯಾರು ಭಗವದ್ಭಕ್ತರಾದ ಆಚಾರ್ಯರಿಂದ ಚೆನ್ನಾಗಿ ಯಜ್ಞಾದಿಗಳನ್ನು ಮಾಡಿಸುವರು ಅವರು ಸ್ವತಃ ವಿಷ್ಣುವಿಗೆ ಪರಾಂಗುಖರಾಗಿರುವರು. ಬ್ರಹ್ಮಹತ್ಯಾದಿ ವಿಕರ್ಮಗಳನ್ನು ಮಾಡಿಸುವುದಿಲ್ಲವೋ ಅಂತಹವರು ದಕ್ಷಿಣಾದಿಗಳಿಂದ ತೃಪ್ತರಾಗಿ ಆಚಾರ್ಯರ ಅಂದರೆ ಪುರೋಹಿತರ ತೇಜಸ್ಸಿನಿಂದಲೇ ಸ್ವರ್ಗವನ್ನು ಪಡೆಯುವರು. ಆದರೆ ಮುಂದೆ ಅನ್ನಂ ತಮಸ್ಸನ್ನು ಪಡೆಯುವರು. ಇನ್ನು ಭಗವದ್ಭಕ್ತರಾದ ಆಚಾರ್ಯನು ಹೊಂದದೆ ವಿಷ್ಣುವಿಗೆ ಪರಾಂಗುಖರಾದವರು ಈ ಅಲ್ಪಕಾಲದ ಸ್ವರ್ಗವನ್ನು ಪಡೆಯುವುದಿಲ್ಲ ಎಂದು ನಾರದಿ ಗ್ರಂಥ ತಿಳಿಸಿದೆ. ಅವಿದ್ವಾಂಸರು ಪುಣ್ಯ ಪುನರ್ಜನ್ಮ ಭೋಗ ಐಶ್ವರ್ಯ ಮುಂತಾದ ನಶ್ವರ ಫಲಗಳಿಗೆ ಕಾರಣವಾದ ಯಜ್ಞ ಯಾಗಾದಿ ಕ್ರಿಯೆಗಳನ್ನು ವೇದಗಳು ಹೇಳುತ್ತದೆ ಅಂತ ತಿಳಿಯುತ್ತಾರೆ. ಆದ್ದರಿಂದ ಅರ್ಜುನ ಪ್ರಶ್ನೆ ಮಾಡುತ್ತಾನೆ, ಕೆಲವು ವೈದಿಕ ಸಿದ್ಧಾಂತಗಳು ಸತ್ಕರ್ಮ ಫಲ ಸ್ವರ್ಗ ಮಾತ್ರ ಎನ್ನುತ್ತದೆ. ಆದರೆ ನೀನು ಕಾಮ್ಯಕರ್ಮ ಫಲ ಮಾತ್ರ ಸ್ವರ್ಗಾದಿಗಳು
ನಿಷ್ಕಾಮ ಕರ್ಮ ಭಗವಂತ ಪ್ರೀತ್ಯರ್ಥ ಉದ್ದೇಶ ಮಾಡಿದರೆ ಭಗವಂತನ ಅಪರೋಕ್ಷ ಕಾರಣ ಎನ್ನುತ್ತೀಯ. ಹೀಗಿರುವಾಗ ನಿನ್ನ ಮಾತನ್ನು ಹೇಗೆ ಶ್ರದ್ಧೆ ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಉತ್ತರ ಮಾಡೋದು, ವಿಚಾರ ಮಾಡದೆ ವೇದಗಳಲ್ಲಿ ಮೇಲ್ನೋಟಕ್ಕೆ ತಿಳಿಯಪಡುವ ಯಜ್ಞಾದಿಗಳು ಕರ್ಮಗಳಲ್ಲಿ ಆಸಕ್ತಿ ತಾಳಿದವರು ಅಥವಾ ವಿಷ್ಣುವಿನ ಮಹಿಮೆಯ ಬಗ್ಗೆ ವಿವಾದ ಮಾಡಿ ವೇದವನ್ನು ಓದುವರು ಅಥವಾ ಅರ್ಥ ತಿಳಿಯದೆ ವೇದವನ್ನು ಕಂಠಪಾಠ ಮಾಡುವರು ಅವರನ್ನು ವೇದವಾದ ರಥರು ಎಂದು ಕರೆಯುತ್ತಾರೆ. ಅಂದರೆ ವೇದಗಳ ಅಭಿಪ್ರಾಯವನ್ನು ತಿಳಿಯದವರು ಎಂದರ್ಥ. ಇವರು ಸ್ವರ್ಗಕ್ಕಿಂತ ಬೇರೆಯಾದ ಮೋಕ್ಷವೆಂಬ ಪರಮ ಪುರುಷಾರ್ಥ ಅಥವಾ ಬ್ರಹ್ಮತತ್ವಗಳನ್ನು ಇಲ್ಲವೆಂದು ಹೇಳುವರು. ಕಾಮ್ಯವಾದ ಧನ ಕನಕಾದಿಗಳ ಆಸಕ್ತಿ ಉಳ್ಳವರು ಮತ್ತು ಭೋಗದಲ್ಲಿ ಆಸಕ್ತರು. ಒಟ್ಟಿನಲ್ಲಿ ವೇದಗಳು ಭೋಗ ಐಶ್ವರ್ಯ ಪ್ರಾಪ್ತಿಗಾಗಿದೆ ಎನ್ನುವುದು ಹೇಳುತ್ತಾರೆ. ಇದನ್ನು ಹೇಳದೆ ಇದನ್ನು ನಾವು ಬುದ್ಧಿಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಏನು ಮಾಡಬೇಕು? ತ್ರೈಗುಣ್ಯ ವಿಷಯ ವೇದ ನಿತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯತತ್ವಜ್ಞೋ ನಿರ್ಯೋಗಸ್ವೇಮಾತ್ಮವಾನ್. ನಮ್ಮ ಬುದ್ಧಿಯಿಂದ ಭಗವಂತನ ನಿಶ್ಚಯ ಮಾಡಿಕೊಂಡು ನಿಷ್ಕಾಮ ಕರ್ಮದಲ್ಲಿ ತೊಡಗಿ ಅನಿತ್ಯವಾದ ಕರ್ಮಗಳಿಗೆ ಆಸೆ ಪಡದೆ ಭಗವಂತನ ಅಧೀನದಲ್ಲಿ ಎಲ್ಲವೂ ನಡೆಯುತ್ತಿದೆ ಎಂಬುದು ಭಗವಂತನ ಪ್ರೀತ್ಯರ್ಥಕವಾಗಿ ನಿಷ್ಕಾಮ ಕರ್ಮವನ್ನು ಮಾಡುವುದೇ ನಮ್ಮ ಬುದ್ಧಿ ತತ್ವದಿಂದ ನಾವು ವಿಮೋಚನೆ ಮಾಡಿಕೊಳ್ಳಬೇಕಾದ ನಿರ್ಧಾರ. ಅದಕ್ಕೋಸ್ಕರವಾಗಿ ನಮ್ಮ ಬುದ್ಧಿ ಇದೆ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡಾಗ ಮಾತ್ರ ನಮಗೆ ಭಗವಂತನ ಮಾರ್ಗ ಗೋಚರಿಸುತ್ತದೆ ಎಂಬುದೇ ತಾತ್ಪರ್ಯ. ಒಟ್ಟಿನಲ್ಲಿ ಬುದ್ಧಿ ತತ್ವದಿಂದ ನಮ್ಮ ಕರ್ತವ್ಯವನ್ನು ಬುದ್ಧಿ ತತ್ವದಿಂದ ತಿಳಿದುಕೊಂಡು ಪ್ರಯತ್ನವನ್ನು ಮಾಡುವುದೇ ನಮ್ಮ ಕರ್ತವ್ಯ ಎಂಬುದನ್ನು ತಿಳಿಯಬೇಕು. ಆ ಪ್ರಯತ್ನವನ್ನು ಫಲವನ್ನು ನಾವು ಅಪೇಕ್ಷಿಸಬಾರದು. ಕರ್ತೃತ್ವ ದಶೆಯಿಂದ ಪ್ರಯತ್ನವನ್ನು ಮಾಡುವುದು ಎಲ್ಲ ಜೀವರ ಆದ್ಯ ಕರ್ತವ್ಯ. ಇದನ್ನೇ ಭೀಮಸೇನ ದೇವರು ಪ್ರಯತ್ನಮೇಕಮಗ್ರತಃ ಎಂದು ತೋರಿಸಿದ್ದಾರೆ. ಇದನ್ನು ಕೆಲವರು ಅಪಲಾಪಿಸಬಹುದು. ಪ್ರಯತ್ನವು ಅಸ್ವತಂತ್ರರಿಗೆ ಹೇಗೆ ಕೂಡುವುದು ಅಂತ ಯಾವ ಪ್ರಶ್ನೆ ಕೇಳುತ್ತಾರೋ ಆ ಪ್ರಶ್ನೆಯೇ ಅವರು ಹೇಗೆ ಕೇಳುತ್ತಿದ್ದಾರೆ, ಸ್ವತಂತ್ರವಾಗಿ ಕೇಳುತ್ತಿದ್ದಾರೋ ಅಸ್ವತಂತ್ರವಾಗಿ ಕೇಳುತ್ತಿದ್ದಾಗ ಅಂತ ಅವರಿಗೆ ಮರುಪ್ರಶ್ನೆಯಾಗಿ ಹೇಳಿದಾಗ ಅದಕ್ಕೆ ನಿವಾರಣೆ ಆಗುತ್ತದೆ. ಆದ್ದರಿಂದ ಪ್ರಯತ್ನ ಅತ್ಯವಶ್ಯಕವಾಗಿ ನಮ್ಮ ಕರ್ತೃತ್ವ ಕೊಟ್ಟಿರೋದ್ರಿಂದ ಅದನ್ನು ನಾವು ಮಾಡಲೇಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಹರಿ ಓಂ. ಇದು ಯಾವಾಗ ಸಾಧ್ಯವಾಗುತ್ತದೆ ಅಂದರೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಚಿಂತಿಸಿದ್ದಾರೆ. ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ಮನುಷ್ಯ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಸ್ಮರಿಸಿಕೊಳ್ಳಬೇಕು. ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ಸ್ಮರಿಸಿಕೊಳ್ಳಬೇಕು. ಮತ್ತು ಭಾರತೀ ಪತಿ ವಾಯುದೇವರು ನಿತ್ಯದಲ್ಲಿ ನಿಂತು ಈ ಗುಣವನ್ನು ನಮಗೆ ವ್ಯಕ್ತ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ವಿಶೇಷ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣನೇ ನಮ್ಮ ಬಿಂಬರೂಪ. ಅವನನ್ನೇ ಕಾಣಲಿಕ್ಕೋಸ್ಕರವಾಗಿ ನಮ್ಮ ಬುದ್ಧಿ ತತ್ವದಲ್ಲಿ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕಾದ ಏನು? ಭಗವಂತನೇ ನನ್ನವು ನನಗೆ ಎಲ್ಲವೂ. ಅಯಮೇವ ಸರ್ವೇಷ್ಟ ದಾತಾರಃ ಸರ್ವ ಅನಿಷ್ಟ ನಿವಾರಕ. ನನಗೆ ಬೇಕಾದ ಎಲ್ಲವನ್ನು ಕೊಡುವ ಭಗವಂತ, ನನಗೆ ಬೇಡವಾದ ಎಲ್ಲ ಅನಿಷ್ಟ ನಿವಾರಣೆ ಮಾಡತಕ್ಕಂಥವನು ಭಗವಂತ. ಏಕೆಂದರೆ ಭಗವಂತ ಗುಣಪೂರ್ಣ ಮತ್ತು ದೋಷದೂರನಾಗಿದ್ದಾನೆ. ಇದು ಸಕಲ ವೇದಗಳು ತಿಳಿಸುತ್ತಿದೆ ಎಂಬ ನಮ್ಮ ಬುದ್ಧಿಯಲ್ಲಿ ಯಾವಾಗ ನಿಶ್ಚಿತ ಜ್ಞಾನ ಬರುತ್ತೋ ಆಗ ನಮ್ಮ ಬಿಂಬೋಪಾಸನೆ ಪೂರ್ಣವಾಗುತ್ತದೆ. ಬಿಂಬನ ತೃಪ್ತಿ ಭಗವಂತನ ಸಂತೃಪ್ತಿ ಹೊಂದುತ್ತಾನೆ. ಬಿಂಬನ ಸಂತೃಪ್ತಿಯಿಂದ ನಮಗೆ ಮೋಕ್ಷವೇ ಲಭಿಸುತ್ತದೆ ಎಂಬುದೇ ನಮ್ಮ ಬುದ್ಧಿ ತತ್ವದಿಂದ ಮಾಡಬೇಕಾದ ನಿಶ್ಚಿತ ತತ್ವಜ್ಞಾನ. ನಿಶ್ಚಿತ ತತ್ವಜ್ಞಾನದಿಂದ ಸಾಧನೆ ಸುಲಭವಾಗಿ ಬರುತ್ತದೆ. ಆ ನಿಶ್ಚಿತ ತತ್ವಜ್ಞಾನವೇ ಭಗವಂತನ ಸಾಕ್ಷಾತ್ಕಾರ ಎಂಬುದು. ಅದು ಮೊಟ್ಟ ಮೊದಲಿಗೆ ಬುದ್ಧಿ ತತ್ವದಲ್ಲಿ ನಾವು ನಿಶ್ಚಯ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ವ್ಯವಸಾಯಾತ್ಮಕ ಬುದ್ಧಿ ರೇಖೇಹ ಕುರುನಂದನ. ನಾವು ನಿರಂತರ ವ್ಯವಸಾಯವನ್ನು ಮಾಡಿಕೊಳ್ಳಬೇಕು. ಕೃಷಿ ಮಾಡಬೇಕು ಅಂದರೆ ಏನರ್ಥ? ನಮ್ಮ ಕರ್ತೃತ್ವ ಶಕ್ತಿಯನ್ನು ಬಳಸಿಕೊಂಡು ಪ್ರಯತ್ನ ಮಾಡಬೇಕು. ವೇದ ಅರ್ಥವನ್ನು ತಿಳಿಯುವುದರಲ್ಲಿ, ಭಗವಂತ ಗುಣವನ್ನು ತಿಳಿಯುವುದರಲ್ಲಿ ಪ್ರಯತ್ನ ಮಾಡಬೇಕು. ಇದೇ ನಮ್ಮ ಕೃಷಿ. ಗುರುಗಳ ಸೇವೆ ಮಾಡಬೇಕು. ಭಗವಂತನ ಗುಣವನ್ನು ಆರಾಧಿಸಬೇಕು.
ಸತ್ಕರ್ಮ ವಿಧಿಯನ್ನು ಆಚರಿಸಬೇಕು. ಇದೇ ನಮಗೆ ಕೃಷಿ. ಇದರಲ್ಲೇ ನಾವು ಅಂತಃಕರಣ ಶುದ್ಧಿಯನ್ನು ಹೊಂದಬೇಕು. ಇದೇ ನಮ್ಮ ಕೃಷಿ. ಇದು ನಮ್ಮ ಬುದ್ಧಿ ತತ್ವದಿಂದ ನಿಶ್ಚಯ ಮಾಡಿಕೊಳ್ಳಬೇಕು ಎಂಬುದೇ ಮಹಾ ತಾತ್ಪರ್ಯ. ಇದರಿಂದ ದೇವತೆಗಳು ತೃಪ್ತರಾಗುತ್ತಾರೆ. ಅವರ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅವರೇ ಇದರ ಕೆಲಸವನ್ನು ನಡೆಸುವರು. ಮುಖ್ಯವಾಗಿ ಭಾರತೀಪತಿ ವಾಯುದೇವರು ಇದನ್ನು ಮಾಡಿಸುತ್ತಾರೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ನಿಜವಾದ ಬಿಂಬರೂಪ ಉಪಾಸನೆ ಅಂದರೆ ನಮ್ಮ ಬುದ್ಧಿ ತತ್ವದಲ್ಲಿ ನಿರ್ಣಯವನ್ನು ಹೊಂದುವುದೇ ಆಗಿದೆ. ಆದ್ದರಿಂದ ನಮ್ಮ ಬಿಂಬರೂಪನಿಗೆ ಹೇಗೆ ನಾವು ಕೃತಜ್ಞತೆ ಸ್ಮರಿಸುವುದು ಅಂದರೆ ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ ಶ್ರೀಕೃಷ್ಣಾರ್ಪಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.